ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಲೋಕಾಯುಕ್ತ ನೋಟಿಸ್ ಕೊಟ್ಟಿದೆ. ಸಿದ್ದರಾಮಯ್ಯ ಅವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂತ ವರದಿಯನ್ನ ಕೊಟ್ಟಿರೋದು. ಲೋಕಾಯುಕ್ತ ಪೊಲೀಸರಿಂದ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಜೊತೆಗೆ ನಾಳೆ ಹೈಕೋರ್ಟ್ಗೆ ರಿಪೋರ್ಟ್ ಅನ್ನ ಸಲ್ಲಿಸಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ರಿಪೋರ್ಟ್ ಕೂಡ ಸಿಕ್ಕಿರೋದು. ನಾಳೆ ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು ಈ ರಿಪೋರ್ಟ್ ಅನ್ನ. 4 ಆರೋಪಿಗಳ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. A1 ಆರೋಪಿ ಸಿದ್ದರಾಮಯ್ಯ ಈ ಕೇಸ್ನಲ್ಲಿ, A2 ಪಾರ್ವತಿ, A3 ಮಲ್ಲಿಕಾರ್ಜುನ್ ಸ್ವಾಮಿ, A4 ದೇವರಾಜುಗೆ ಕ್ಲೀನ್ ಚಿಟ್ ಸಿಕ್ಕಿರೋದು. ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂತಹ ಕ್ಲೀನ್ ಚಿಟ್ ಇದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚಿಟ್ ಸಿಕ್ಕಿತ್ತು. ಒಟ್ಟು 4 ಆರೋಪಿಗಳಿಗೂ ಕೂಡ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏನೆಲ್ಲ ಆರೋಪಗಳಿದ್ವಲ್ಲ, ಆ ಆರೋಪಗಳಿಗೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ರಿಪೋರ್ಟ್ ಅನ್ನ ಕೊಡಲಾಗಿದೆ. ಜೊತೆಗೆ ನಾಳೆ ಕೋರ್ಟ್ನಲ್ಲೂ ಕೂಡ ಇದೇ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಏನ್ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರುದಾರ ಏನಿದ್ದಾರೆ, ಅವರು ದೂರು ಕೊಟ್ಟಿದ್ದೇ ಸಿದ್ದರಾಮಯ್ಯನವರ ಪ್ರಭಾವ ಇದ್ದಿದ್ರಿಂದಾನೇ ಅವರಿಗೆ ವಿಜಯನಗರದಲ್ಲಿ ಸೈಟ್ ಅನ್ನ ಕೊಟ್ಟಿದ್ದು. ದೇವನೂರು ಬದಲಿಗೆ ಅಲ್ಲಿ ಸೈಟ್ ಸಿಕ್ಕಿದ್ ಹೇಗೆ ಅನ್ನುವಂತ ಪ್ರಶ್ನೆ ರೈಸ್ ಆಗಿತ್ತು. ಅಂದ್ರೆ ಸಿದ್ದರಾಮಯ್ಯನವರು ಪ್ರಭಾವ ಬೀರಿ ಒಳ್ಳೆ ಸೈಟ್ಗಳನ್ನ ಪಡ್ಕೊಂಡಿದ್ರು, ಅಂದ್ರೆ ಒಳ್ಳೆ ಜಾಗದಲ್ಲಿ ಜಾಸ್ತಿ ದುಬಾರಿ ಇರುವಂತಹ ಸೈಟ್ಗಳನ್ನ ಪಡ್ಕೊಂಡಿದ್ರು ಅನ್ನುವಂತ ಕಾರಣಕ್ಕೆ. ಆದ್ರೀಗ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ. ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಅವತ್ತಿನ ದಿನ ಪ್ರಭಾವ ಬೀರಿರ್ಲಿಲ್ವಾ ಅದನ್ನ ಸಾಬೀತು ಮಾಡೋದ್ರಲ್ಲಿ ಈಗ ವಿಫಲರಾಗಿದ್ದಾರೆ ಸ್ನೇಹಮಯಿ ಕೃಷ್ಣ. ಕೆಲವರು ಬ್ಯಾಗ್ ಗಟ್ಟಲೆ ದಾಖಲೆಗಳನ್ನ ಹೊತ್ಕೊಂಡು ಬಂದಿದ್ರು ಲೋಕಾಯುಕ್ತ ಕಚೇರಿಗೆ, ಇದ್ರಲ್ಲಿ ಸಾಕ್ಷಿ ಇದೆ ನೋಡಿ ಅಂತ. ಬಟ್ ಅದ್ಯಾವುದು ಕೂಡ ವರ್ಕ್ ಆಗಿಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿ ಮತ್ತೆ ಸೈಟ್ ಪಡ್ಕೊಂಡಂತ ಮಲ್ಲಿಕಾರ್ಜುನ್ ಸ್ವಾಮಿ, ಸೈಟ್ ಕೊಟ್ಟಂತ ದೇವರಾಜು, ಇವರೆಲ್ಲರೂ ಕೂಡ ಈಗ ಕ್ಲೀನ್ ಚಿಟ್ ಪಡ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರಂತೆ. ಈ ರೀತಿಯಾಗಿ ಏನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಿಮ್ಮ ಹತ್ರ ಏನು ದಾಖಲೆಗಳಿವೆ ಅವನ್ನ ಕೊಡಬೇಕು ಅಂತ. ಈಗಾಗಲೇ ತನಿಖೆ ಕೂಡ ಆಗಿದೆ. ಬಟ್ ಹಾಗಿದ್ರೂ ಕೂಡ ಸಾಕ್ಷ್ಯಾಧಾರಗಳಿಲ್ಲದೆ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿತ್ತು. ಆ ಕಂಪ್ಲೇಂಟ್ ದಾಖಲಾಗ್ತಾ ಇದ್ದಂತೆ ರಾಜ್ಯಪಾಲರು ಕೂಡ ಶೋಕಾಸ್ ನೋಟಿಸ್ ಕೊಟ್ಟರು, ಉತ್ತರ ಕೊಡಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಇಲ್ಲ, ನಿಮಗೆ ತನಿಖೆ ಎದುರಿಸಿ ಅನ್ನುವಂಥ ಪರ್ಮಿಷನ್ ಕೊಟ್ಟರು. ಹೀಗಾಗಿ ಈಗ ಸದ್ಯಕ್ಕೆ ಇವೆಲ್ಲ ಡೆವಲಪ್ಮೆಂಟ್ಸ್ಗಳಾದಮೇಲೆ, ತನಿಖೆ ಆದಮೇಲೆ ಒಂದು ವರದಿಯಂತೂ ಸಿದ್ಧವಾಗಿದೆ. ಆ ಬಿ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಜೊತೆಗೆ ನಾಳೆ ಕೋರ್ಟ್ನಲ್ಲೂ ಕೂಡ ಇದೇ ವರದಿ ಸಲ್ಲಿಕೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಅವರ ಪತ್ನಿ ಪಾರ್ವತಿ, ದೇವರಾಜು, ಮಲ್ಲಿಕಾರ್ಜುನ್ ಸ್ವಾಮಿ ಅವರೆಲ್ಲರ ವಿರುದ್ಧ ಕೂಡ ಇದ್ದಂಥ ಕೇಸಿಗೆ ಸಂಬಂಧಪಟ್ಟಂತೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. ಹೀಗಾಗಿ ನಿರಾಳರಾಗಿದ್ದಾರೆ ಸಿದ್ದರಾಮಯ್ಯ, ಅವರ ಪತ್ನಿ ದೇವರಾಜು ಮತ್ತೆ ಮಲ್ಲಿಕಾರ್ಜುನ್ ಸ್ವಾಮಿ. ಮುಡಾ ಕೇಸ್ ಅಂತ ಬಂದಾಗ ಬಹಳ ನಿರಂತರವಾಗಿ ಒಂದಷ್ಟು ಬೆಳವಣಿಗೆಗಳನ್ನ ನೀವು ಗಮನಿಸ್ತಾ ಇದ್ರಿ. ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾದಂಥ ಕೇಸ್ ಏನಿದೆ ಸಾಕಷ್ಟು ಸಂಚಲನ ಮೂಡಿಸ್ಬಿಟ್ಟಿತ್ತು. ವಿಪಕ್ಷ ನಾಯಕರಿಂದ ಹಿಡಿದು ವಿಪಕ್ಷದಲ್ಲಿರುವಂಥ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು, ಸಿಎಂ ಸ್ಥಾನದಿಂದ ಕೆಳಗಿಳಿಲೇಬೇಕು ಅಂತ ಇದೇ ಅಸ್ತ್ರವನ್ನ ಇಟ್ಕೊಂಡು ಎಷ್ಟೊಂದು ಹಣಿಯೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಬಟ್ ಅದ್ಯಾವುದೂ ಕೂಡ ವರ್ಕೌಟ್ ಆಗಲಿಲ್ಲ. ಸ್ನೇಹಮಯಿ ಕೃಷ್ಣಗೆ ಈಗ ಶಾಕ್ ಎದುರಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ, ಅವರ ಪತ್ನಿ ಪಾರ್ವತಿ ಮತ್ತೆ ದೇವರಾಜು, ಮಲ್ಲಿಕಾರ್ಜುನ್ ಸ್ವಾಮಿ ಇವರೆಲ್ಲರಿಗೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿದೆ. ಅಂದ್ರೆ ಆಗಿನ ಸಂದರ್ಭದಲ್ಲಿ ಏನು ಸೈಟ್ ಹಂಚಿಕೆ ಆಗಿತ್ತಲ್ಲ, ಆಗಿನಿಂದ ಇಲ್ಲಿವರೆಗೂ ಕೂಡ ಯಾವ್ಯಾವ ಅಧಿಕಾರಿಗಳಿದ್ದಾರೆ, ಬಂದು ಹೋಗಿದ್ದಾರೆ, ಬದಲಾವಣೆ ಆಗಿದೆ, ಅವರೆಲ್ಲರನ್ನೂ ಕೂಡ ತನಿಖೆಗೊಳಪಡಿಸಿದ್ರು. ಒಂದಷ್ಟು ಫೈಲ್ಗಳನ್ನ ಕೆದಕ್ ನೋಡಿದ್ರು. ಈಗ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸಾಕ್ಷಿ ಸಿಗ್ಲಿಲ್ಲ. ಅವ್ರ ಪ್ರಭಾವ ಬೀರಿದ್ದೇ ನಿಜ, ಅವರು ಪ್ರಭಾವ ಬೀರಿನೇ ಸೈಟ್ ಪಡ್ಕೊಂಡಿದ್ದು ಅನ್ನೋದಕ್ಕೆ ಒಂದು ಪ್ರಬಲವಾದ ಸಾಕ್ಷಿ ಬೇಕಲ್ಲ, ಅದ್ಯಾವ ಸಾಕ್ಷಿ ಕೂಡ ಸಿಗ್ಲಿಲ್ಲ. ಹಾಗಾಗಿನೇ ಈಗ ಸ್ನೇಹಮಯಿ ಕೃಷ್ಣಗೆ ಈ ಒಂದು ಕೇಸ್ನಲ್ಲಿ ಹಿನ್ನಡೆ ಉಂಟಾಗಿದೆ. ಅವರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈಗ ಬಿಗ್ ರಿಲೀಫ್ ಅನ್ನು ಪಡ್ಕೊಂಡಂತೆ ಆಗಿದೆ. ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇತ್ತು ಯಾವಾಗಲೂ, ಈಗ ಮಾತ್ರ
ಕ್ಲೀನ್ ಚಿಟ್ ಸಿಕ್ಕಿರೋದ್ರಿಂದ ಆರಾಮಾಗಿದ್ದಾರೆ. ಇನ್ನು ಇವೆಲ್ಲ ವರದಿಗಳು ಕೂಡ ನಾಳೆ ಕೋರ್ಟ್ನಲ್ಲೂ ಸಲ್ಲಿಕೆ ಆಗುತ್ತೆ. ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಾ ಇದ್ರು, ಹೈಕೋರ್ಟ್ನಲ್ಲಿ ನಂಗೆ ಹಿನ್ನಡೆ ಉಂಟಾಗಿರ್ಬೋದು, ಬಟ್ ನಾನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತೀನಿ ಅಂತ. ಅಲ್ಲಿ ಹೋದ್ರೂ ಕೂಡ ಅವರಿಗೆ ಈ ಒಂದು ಕೇಸ್ನಲ್ಲಿ ಸಕ್ಸಸ್ ಸಿಗುವ ಸಾಧ್ಯತೆಗಳು ಬಹುತೇಕ ಕಡಿಮೆ. ಕಾರಣ ಏನು 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪತ್ನಿ ಪಡ್ಕೊಂಡಿದ್ರು, ಆ ಎಲ್ಲ ಸೈಟ್ಗಳನ್ನು ಕೂಡ ಈಗಾಗಲೇ ಮುಡಾಗೆ ವಾಪಸ್ ಮಾಡಿದ್ದಾರೆ. ಯಾವ ವಿಷಯವನ್ನ ಆಧಾರವಾಗಿ ಇಟ್ಕೊಂಡು ನೀವು ಕಂಪ್ಲೇಂಟ್ ಕೊಟ್ಟಿದ್ರೋ ಆ ಸೈಟ್ಗಳೇ ಈಗ ಸಿದ್ದರಾಮಯ್ಯನವರ ಬಳಿ ಅಥವಾ ಅವರ ಪತ್ನಿ ಬಳಿ ಇಲ್ಲ, ಮುಡಾಗ್ ವಾಪಸ್ ಹೋಗಿವೆ. ಜೊತೆಗೆ ಸಿದ್ದರಾಮಯ್ಯನವರು ಅವತ್ತಿನ ಸಂದರ್ಭದಲ್ಲಿ ದೇವನೂರು ಬದಲಾಗಿ ವಿಜಯನಗರದಲ್ಲೇ ನನಗೆ ದುಬಾರಿ ಸೈಟ್ಗಳು ಬೇಕು ಅಂತ ಕೇಳಿದ್ದಕ್ಕೂ ಕೂಡ ಯಾವುದೇ ದಾಖಲೆಗಳಿಲ್ಲ. ಅವ್ರ ಪ್ರಭಾವ ಬೀರಿದ್ದಾರೋ ಬೀರಿಲ್ವೋ ಅನ್ನೋದಕ್ಕೆ ದಾಖಲೆಗಳು ಇಲ್ಲದೆ ಇರೋದ್ರಿಂದ ಈಗ ಅವರು ಕ್ಲೀನ್ ಚಿಟ್ ಪಡ್ಕೊಂಡಿದ್ದಾರೆ ಈ ಕೇಸ್ನಲ್ಲಿ. ಮುಡಾ ಅನ್ನುವಂಥದ್ದು ಒಂದು ವರ್ಡ್ ಬಂದರೆ ಸಾಕು, ಸಿದ್ದರಾಮಯ್ಯನವರೇನಾದರೂ ರಾಜೀನಾಮೆ ಕೊಡ್ತಾರಾ, ಅವ್ರನ್ನ ಜೈಲಿಗೆ ಕಳಿಸ್ತಾರಾ, ಅವ್ರನ್ನ ಅರೆಸ್ಟ್ ಮಾಡ್ತಾರಂತೆ, ತನಿಖೆ ನಡೆಯುತ್ತಂತೆ, ಹೀಗೆ ಒಂದಷ್ಟು ಬೆಳವಣಿಗೆಗಳಾಗ್ತಾನೆ ಇದ್ವು. ಆದ್ರೀಗ ಸಿದ್ದರಾಮಯ್ಯನವ್ರಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಅದೇ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟಂತಹ ಸ್ನೇಹಮಯಿ ಕೃಷ್ಣಗೆ ಹಿನ್ನಡೆ ಉಂಟಾಗಿದೆ. ಅವ್ರು ಪದೇ ಪದೇ ಹೇಳ್ತಾನೆ ಇದ್ರು, ನಾನು ಇಲ್ಲ ಆಗದಿದ್ರೆ ಏನಂತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಏರ್ತೀನಿ ಅಂತ. ಬಟ್ ಅದ್ಯಾವುದು ಕೂಡ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಕೂಡ ಈ ಕೇಸ್ನಲ್ಲಿ ತನಿಖೆ ಮುಂದುವರಿಸಿದ್ದಾರೆ. ಅವರು ಹೇಳೋ ಪ್ರಕಾರ ಈ ರಿಪೋರ್ಟ್ಗೆ ಡೆಡ್ ಆಪೋಸಿಟ್ ಆಗಿ ಅವರ ಒಂದಷ್ಟು ತನಿಖೆ ನಡೀತಾ ಇರೋದು. ಅವ್ರು ಯಾವ ರೀತಿಯಾಗಿ ತನಿಖೆ ಮಾಡ್ತಾರೆ, ಅವರ ರಿಪೋರ್ಟ್ ಏನಿರುತ್ತೆ ಅದನ್ನು ಕೂಡ ನೋಡಬೇಕಿದೆ. ಬಟ್ ಈಗ ಸದ್ಯಕ್ಕಂತೂ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂಥ ರಿಪೋರ್ಟ್ ಇಷ್ಟೇ, ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು ಇಲ್ಲ ಅಂತ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್, ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಈಗಾಗಲೇ ಒಂದು 5-6 ತಿಂಗಳಿಂದ ಇದೇ ಮುಡಾ ಅಂತ ಒಂದಷ್ಟು ಡೆವಲಪ್ಮೆಂಟ್ಗಳಾದವು, ಎಲ್ಲರನ್ನೂ ಕೂಡ ಕರೆಸಿ ತನಿಖೆ ಮಾಡಿಸಿದ್ರು. ಬಟ್ ಈಗ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿರುವಂಥ ಆ ಒಂದು ರಿಪೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ. ಅಂದರೆ ಅಲ್ಲಿಗೆ ಅವರು ಯಾವುದೇ ಪ್ರಭಾವವನ್ನು ಬೀರಿ ಇಂಥಲ್ಲಿ ಸೈಟ್ ಬೇಕು ನನಗೆ ಅಂತ ವಿಜಯನಗರದಲ್ಲಿ ಸೈಟ್ ಪಡ್ಕೊಂಡಿಲ್ಲ ಅನ್ನುವಂಥದ್ದು ಇಲ್ಲಿ ಉಲ್ಲೇಖ ಆಗಿರೋದು. ನಾಳೆ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡ್ತಾರೆ ಈ ರಿಪೋರ್ಟನ್ನು. ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಲಾಭ ಆಗುತ್ತೆ, ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ಯಾವ ರೀತಿ ಹಿನ್ನಡೆ ಆಗಿದೆ ಅಂತ ಇದರಿಂದ? ಸೌಖ್ಯ, ಇದು ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದಂತಹ ಒಂದು ಕೇಸ್ ಇದು. ಯಾಕೆಂತ ಹೇಳಿದ್ರೆ ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ನಿವೇಶನಗಳ ಒಂದು ದೂರಿತ್ತು. ಇಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಪ್ರಭಾವವನ್ನು ಬಳಸಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಬದಲಿ ನಿವೇಶನಗಳನ್ನು ಪಡೆದಿದ್ದಾರೆ ಅನ್ನೋ ಒಂದು ಆರೋಪ ಇರೋದ್ರ ಜೊತೆಗೆ ಇಲ್ಲಿ ದೂರು ಕೂಡ ದಾಖಲಾಗಿತ್ತು. ಇದು ಮುಖ್ಯಮಂತ್ರಿಗಳ ಸುಮಾರು 40-45 ವರ್ಷಗಳ ಈ ಒಂದು ರಾಜಕೀಯ ಜೀವನದಲ್ಲಿ ಅವರಿಗೆ ಒಂದು ರೀತಿ ಕಪ್ಪು ಚುಕ್ಕೆ ಆಗುವಂತಹ ಸಂಭವ ಇದ್ದಂತಹ ಒಂದು ಪ್ರಕರಣ ಇದು. ಆದರೆ ಈ ಒಂದು ತನಿಖೆಯನ್ನ ಮಾಡಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಈಗ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ಈ ಒಂದು ಕೇಸ್ನಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ಜೊತೆಗೆ ಮಾಡಿರ್ತಕ್ಕಂಥ ಆರೋಪ ಇರಬಹುದು, ಜೊತೆಗೆ ದೂರುಗಳಿರಬಹುದು, ಇದಾವುದಕ್ಕೂ ಕೂಡ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿ ಈಗ ವರದಿಯನ್ನು ವರದಿಯನ್ನು ಸಿದ್ಧಪಡಿಸುವುದರ ಜೊತೆಗೆ ಅಂದರೆ ತನಿಖಾ ವರದಿ ಇರತಕ್ಕಂಥದ್ದು, ಈ ಒಂದು ವರದಿಯನ್ನ ಈಗ ಸಲ್ಲಿಕೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡುವ ಮುಖಾಂತರ ಈಗಾಗಲೇ ಏನು ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ದೂರುದಾರರಾಗಿದ್ದಂತಹ ಸ್ನೇಹಮಯಿ ಕೃಷ್ಣ ಅವರು ಸಿಬಿಐಗೆ ಈ ಒಂದು ಪ್ರಕರಣವನ್ನು ವಹಿಸಬೇಕು ಅಂತ ಹೇಳಿ ಅವರು ಮನವಿಯನ್ನ ಮಾಡಿದ್ರು. ಆ ಒಂದು ಮನವಿ ಅರ್ಜಿಯನ್ನು ಕೂಡ ವಜಾಗೊಳಿಸುವಂತ ಒಂದು ಕೆಲಸವನ್ನ ನ್ಯಾಯಾಲಯ ಮಾಡಿತ್ತು. ಇದು ಒಂದು ಕಡೆ ಹಿನ್ನಡೆ ಆದರೆ ದೂರುದಾರರಿಗೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಏನು ರಿಲ್ಯಾಕ್ಸ್ ಅನ್ನ ಕೊಟ್ಟಂತಹ ಒಂದು ಕೇಸ್ ಆಗಿತ್ತು. ಆದರೆ ಈಗ ಕೊಡ್ತಾ ಇರತಕ್ಕಂಥ ಈ ಒಂದು ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ, ಜೊತೆಗೆ ಈಗ ಮಾಡಿರ್ತಕ್ಕಂಥ ಆರೋಪಗಳಿಗೆ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಕ್ಲೀನ್ ಚಿಟ್ ಸಿಗುವಂತಹ ಎಲ್ಲ ವಾತಾವರಣ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಮೂಡಾದಲ್ಲಿ 14 ನಿವೇಶನಗಳನ್ನು ಅವರು ಪಡೆದುಕೊಂಡಿದ್ರು. ಅದು ಪ್ರಭಾವವನ್ನು ಬಳಸಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ ಹೆಸರಲ್ಲಿದ್ದಂತಹ ಜಮೀನೇನಿತ್ತು, ಕೆಸರೆಯ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಈ ಒಂದು ಜಮೀನನ್ನ ಮೂಡ ಅಕ್ವೈರ್ ಮಾಡ್ಕೊಳ್ಳೋದ್ರ ಜೊತೆಗೆ ಅಲ್ಲಿ ಬದಲಿ ನಿವೇಶನಗಳನ್ನು ಕೊಡಬೇಕಾದಂತಹ ಸಂದರ್ಭದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಂದರೆ ಈಕ್ವಲ್ ಆಗಿ ಕೊಡಬೇಕಾಗಿದ್ದಂತಹ ನಿವೇಶನಗಳ ಬದಲಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ 14 ನಿವೇಶನಗಳನ್ನು ಕೊಡಲಾಗಿದೆ ಅಂತ ಹೇಳಿ ದೂರು ದಾಖಲಾಗಿತ್ತು. ಅದು RTI ಕಾರ್ಯಕರ್ತ ಜೊತೆಗೆ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರು. ಈ ಒಂದು ಹಿನ್ನೆಲೆಯಲ್ಲಿ ದೂರನ್ನು ದಾಖಲಿಸಿಕೊಂಡಿದ್ದಂತಹ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ತನಿಖೆಯನ್ನು ಮಾಡಿದ್ರು. ತನಿಖೆಯನ್ನು ಮಾಡಿದ ನಂತರ ಈಗ ಆ ಒಂದು 4 ಆರೋಪಿಗಳು ಅಂದರೆ ಮೂಲ ಜಮೀನಿನ ಮಾಲೀಕರಾಗಿದ್ದಂತಹ A4 ಏನು
ದೇವರಾಜ್ ಅವರು ಇರಬಹುದು, ಜೊತೆಗೆ ಏತ್ರಿ ಆಗಿದ್ದಂತಹ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇರಬಹುದು, ಜೊತೆಗೆ ಮುಖ್ಯಮಂತ್ರಿಗಳ ಪತ್ನಿಯವರಾಗಿದ್ದಂತಹ ಪಾರ್ವತಿ A2 ಆಗಿದ್ರು, ಜೊತೆಗೆ A1 ಆಗಿದ್ದಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹೀಗಾಗಿ ಈ ನಾಲ್ವರ ಮೇಲೂ ಕೂಡ ಇದ್ದಂತಹ ಆರೋಪಗಳೇನಿದ್ವು, ಜೊತೆಗೆ ದೂರುಗಳೇನಿದ್ವು, ಇವೆಲ್ಲವೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೂಡಿದೆ ಅನ್ನೋದು ಈಗ ಈ ಒಂದು ವರದಿಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಕ್ಲೀನ್ ಚೀಟ್ ಸಿಗ್ತಾ ಇರತಕ್ಕಂಥದ್ದು. ಜೊತೆಗೆ ದೂರುದಾರರಿಗೂ ಕೂಡ ಸಾಕ್ಷ್ಯಾಧಾರಗಳು ಇಲ್ಲದೇ ಇರುವಂಥ ಒಂದು ಆರೋಪಗಳನ್ನು ಮಾಡಿದ್ದೀರಿ ಅಂತ ಹೇಳಿ ಅವರಿಗೆ ಒಂದು ನೋಟಿಸನ್ನು ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇರತಕ್ಕಂಥದ್ದು. ಆದರೆ ಇಲ್ಲಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತ ಅಧಿಕಾರಿಗಳು ಮಾಡಿರುವಂತಹ ಆ ಒಂದು ವರದಿಯ ಮೇಲೆ ನನಗೆ ಮೊದಲಿಂದಲೂ ಕೂಡ ಅನುಮಾನ ಇದೆ. ಯಾಕೆಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಪರವಾಗಿಯೇ ಈ ಒಂದು ವರದಿಯನ್ನು ಸಿದ್ಧಪಡಿಸಿರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇದನ್ನ ಸಿಬಿಐಗೆ ವಹಿಸತಕ್ಕಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿದ್ದೆ. ಆ ಒಂದು ಅರ್ಜಿ ವಜಾ ಆಗಿರ್ಬೋದು, ಆದರೆ ಮತ್ತೆ ನಾನು ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳಿ ಅವರು ಈಗಾಗಲೇ ಮಾತನಾಡಿದ್ದಾರೆ. ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳ ಈ ಒಂದು ತನಿಖೆಯಲ್ಲಿ ಇರತಕ್ಕಂಥ ವರದಿ ಏನಿದೆ ಅಂತ ಹೇಳಿದ್ರೆ, ಈಗ ಆಗಿರತಕ್ಕಂಥ ಎಲ್ಲ ಆರೋಪಗಳು ಕೂಡ ಇಲ್ಲಿ ಸಾಕ್ಷ್ಯಾಧಾರಗಳಿಂದ ಕೂಡಿಲ್ಲ ಅಂತ ಹೇಳಿ ಈಗ ವರದಿ ಇರತಕ್ಕಂಥದ್ದು. ಹೀಗಾಗಿ ಮುಂದಿನ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅನ್ನೋದು ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಪುನೀತ್ ಡೀಟೇಲ್ಸ್ಗೆ. ಸಿದ್ದರಾಮಯ್ಯನವರಿಗೂ ಒಂದು ಚಿಂತೆ ಇದ್ದೇ ಇತ್ತು, ಈ ಮುಡಾ ಕೇಸ್ ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಕ್ಲೀನ್ ಚಿಟ್ ಸಿಕ್ಕಿದೆ.